ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ, ನಾನು ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದರ ಬಗ್ಗೆನೇ ಮಾತಾಡಬೇಕಿತ್ತು, ಅದೇ ವಿಷಯ. ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವುದೆಲ್ಲ ನಾವು ನೆನಪಿಟ್ಕೊಳ್ಬೇಕು, ನೀವು ತುಂಬಾ ಕ್ವಶನ್ ಕೇಳ್ತಿದ್ದೀರಾ, ತುಂಬಾ ಖುಷಿ. ನೀವು ಕೂಡ ತುಂಬ ಆಸಕ್ತಿಯಿಂದ ವೆಯ್ಟ್ ಲಾಸ್ ಜರ್ನಿನ ಫಾಲೋ ಮಾಡ್ತೀರಾ ಅಂತ ಹೇಳಿ ಇವತ್ತು ಫಸ್ಟ್ ಡೇ ಒಂದು ವಿಡಿಯೋಸ್ ನೋಡಿ ನನಗೆ ಖುಷಿ ಆಯಿತು. ತುಂಬ ಜನ ನೋಡ್ತಾ ಇದ್ದೀರಾ. ನಾವು 30 ಡೇಸ್ ಅಂದರೆ 30 ದಿವಸದ ಒಂದು ಜರ್ನಿಯನ್ನು ಮಾಡ್ತಾ ಇದ್ದೇವೆ. ಈ ಜರ್ನಿಯಲ್ಲಿ ಯಾವ ರೀತಿ ನಮಗೆ ರಿಸಲ್ಟ್ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ತುಂಬ ಸ್ಲೋ ಆಗಿ ಆಗ್ಬೋದು, ಅಥವಾ ಕೆಲವರಿಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೂಡ ಬರ್ಬೋದು. ಎಲ್ಲರ ಶರೀರ ಒಂದೇ ರೀತಿ ಇರುವುದಿಲ್ಲ ಅಲ್ವಾ. ಒಬ್ಬೊಬ್ಬರ ಶರೀರ ಒಂದೊಂದು ರೀತಿ ಇರ್ತದೆ. ಹಾಗೆ ಅವರವರ ಶರೀರಕ್ಕೆ ಅನುಗುಣವಾಗಿ ನಿಮಗೆ ವೆಯ್ಟ್ ಲಾಸ್ ಕೂಡ ಹಾಗೆ ಬರ್ತದೆ. ಹಾಗೆ ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯಾವ ರೀತಿ ಆಹಾರವನ್ನು ತಗೊಳ್ತೇವೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಹಾರ ಯಾವ ರೀತಿ ತಗೊಳ್ತೇವೆ ಅಂದರೆ ಅದರಲ್ಲಿ ಕಾರ್ಬ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಅದೆಲ್ಲ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ನಾವು ಕ್ಯಾಲೋರಿ ಡೆಫಿಸಿಟ್ ಎಷ್ಟು ನೋಡ್ತೇವೆ, ಅಥವಾ ಬೇರೆ ಅನ್ಹೆಲ್ದಿ ಏನಾದರೂ ತಿಂತೇವಾ, ಈ ಒಂದು 30 ಡೇಸಲ್ಲಿ ನಾವು ಯಾವ ರೀತಿ ಫುಡ್ ತಗೊಳ್ತೇವೆ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಅದರ ಜೊತೆಗೆ ನಾವು ಯಾವ ರೀತಿ ವರ್ಕೌಟ್ ಮಾಡ್ತೇವೆ, ಯಾವ ರೀತಿ ವಾಕಿಂಗ್ ಮಾಡ್ತೇವೆ, ಯಾವ ರೀತಿ ಬೇರೆ ನಮ್ಮ ಲೈಫ್ ಸ್ಟೈಲ್ ಇರ್ತದೆ, ಅದು ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವೆಯ್ಟ್ ಲಾಸ್ ರಿಸಲ್ಟ್ ಬರ್ಬೋದು. 30 ಡೇಸ್ ಕರೆಕ್ಟಾಗಿ ಫಾಲೋ ಮಾಡಿದರೆ, ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ, ಹಾಗೆ ಅನ್ಹೆಲ್ದಿ ಫುಡ್ಡನ್ನು ಸ್ಟ್ರಿಕ್ಟಾಗಿ ಕಟ್ ಡೌನ್ ಮಾಡಿ, ಯಾವಾಗ ಚೀಟ್ ಮಾಡಬೇಕು ಅನ್ನೋದು ಕೂಡ ನಾನು ನನ್ನ ಜರ್ನಿಯಲ್ಲಿ ತಿಳಿಸ್ತಾ ಹೋಗ್ತೇನೆ. ಈಗ 1 ಮಂತ್ ಕೂಡ ಏನೂ ತಿನ್ನದೆ ಇರೋದಾ ಅಂತ ಹೇಳಿ ಕೆಲವರಿಗೆ ಆಪ್ಷನ್ ಇರ್ಬೋದು. ಅದಕ್ಕೆ ನಾನು ನನ್ನ ಫುಡ್ಡಲ್ಲೇ ಈಗ ಏನು ಡಯಟ್ ಚಾರ್ಟ್ ಏನು ಮಾಡ್ತಿದ್ದೇನೆ ಅದರಲ್ಲೇ ಚೀಟ್ ಅಂದರೆ, ಈಗ ಚಹಾ ಕುಡಿತೇನೆ ನಾನು, ಅದನ್ನು ಬಿಡಲಿಲ್ಲ. ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡಿಕೊಂಡು ಚಹಾ ಕುಡಿತೇನೆ. ಯಾಕೆ ಅಂತ ಹೇಳಿದರೆ 1 ತಿಂಗಳು ಕೂಡ ನಮಗೆ ಚಹಾ ಕುಡಿಬೇಕು ಅಂತ ಹೇಳಿದರೆ ಮನಸ್ಸಲ್ಲಿ ಅಯ್ಯೋ ನನಗೆ ಚಹಾ ಕುಡಿಬೇಕು ಅಂತ ಆಸೆ ಆಗುತ್ತಲ್ವಾ. ಅದಕ್ಕೋಸ್ಕರ ಈಗ ಬ್ಯಾಲೆನ್ಸ್ ಆಗಲಿಕ್ಕೆ ನಾನು ಡೈಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಟೀಯನ್ನು ಕುಡಿತಾ ಇದ್ದೇನೆ. ಆ ರೀತಿ ಹಾಲನ್ನು ತಗೊಳ್ತಾ ಇದ್ದೇನೆ. 4 ಗಂಟೆ ಅಷ್ಟೊತ್ತಿಗೆ ಹಾಲು ಕುಡಿತೇನೆ, ಹಾರ್ಲಿಕ್ಸ್ ಹಾಗೆ ಏನಾದರೂ ಮಾಡಿ ಕುಡಿತೇನೆ. ಹಾಗೆ ನಮ್ಮ 30 ಡೇಸ್ ಜರ್ನಿಯಲ್ಲಿ 15 ಡೇಸನ್ನು ನಾವು ಕಂಪ್ಲೀಟ್ ಮಾಡಿದಾಗ ಅಲ್ಲಿ ಒಂದು ಸಂಡೇ ಯಾವಾಗಾದರೂ ಚೀಟ್ ಮೀಲನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಅಂದರೆ ತುಂಬ ಚೀಟ್ ಮೀಲ್ ಮಾಡೋದು ಬೇಡ, ಯಾಕೆಂದರೆ ನಮಗೆ 30 ಡೇಸ್ ಇದು ರಿಸಲ್ಟ್ ಬರಬೇಕಲ್ಲ. ಆಗ 15 ಡೇಸಲ್ಲಿ ನಾವು ತುಂಬ ಚೀಟ್ ಮಾಡಿದರೆ ನಮಗೆ 30 ಡೇಸಿಗೆ ಅದು ರಿಸಲ್ಟ್ ಬರೋದು ಸ್ಲೋ ಆಗುತ್ತೆ. ಆದ ಕಾರಣ 1 ತಿಂಗಳ ಒಂದು ಶಿಸ್ತಲ್ಲಿ ನಾವು ವೆಯ್ಟ್ ಲಾಸ್ ಜರ್ನಿಯನ್ನು ಫಾಲೋ ಮಾಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದರೆ ವಾಕಿಂಗ್. ನಾವು ವಾಕಿಂಗ್ ಯಾವ ರೀತಿ ವಾಕಿಂಗ್ ಮಾಡ್ತೇವೆ ಹೇಳೋದು ತುಂಬಾ ಇಂಪಾರ್ಟೆಂಟ್. ಎಲ್ಲರೂ ಹೇಳ್ತಾರೆ ನಾನು ಅರ್ಧ ಗಂಟೆ ವಾಕಿಂಗ್ ಮಾಡ್ತೇನೆ, 20 ಮಿನಿಟ್ಸ್ ವಾಕಿಂಗ್ ಮಾಡ್ತೇನೆ, 40 ಮಿನಿಟ್ಸ್ ವಾಕಿಂಗ್ ಮಾಡ್ತೇನೆ ಅಂತ ಹೇಳಿ. ಅದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿಯಾಗಿ ವಾಕಿಂಗ್ ಮಾಡ್ತೇವೆ ಅನ್ನೋದು. ಈಗ ನಾವು ಫಿಟ್ನೆಸ್ ಇದು ಆ್ಯಪ್ ಇರ್ಬೋದು, ಆ ಆ್ಯಪ್ ಮೂಲಕ ನಾವು ಇಷ್ಟು 10,000 ಸ್ಟೆಪ್ಸ್ ಕೌಂಟ್ ಆಯಿತು ಆ ಥರ ವಾಕಿಂಗ್ ಕೂಡ ಮಾಡ್ತೇವೆ. ಅದರಿಂದ ವೆಯ್ಟ್ ಲಾಸ್ ಆಗ್ತದಾ ಅಂತ ಹೇಳಿ ಹಾಗಲ್ಲ, ಮೆಲ್ಲಗೆ, ಅಥವಾ ಯಾರೋ 4 ಜನ ಫ್ರೆಂಡ್ಸ್ ಬಂದರೆ ಹಾಗೆ ಆಯಿತು ಹೀಗೆ ಆಯಿತು, ಅಲ್ಲಿ ಸುದ್ದಿ ಇಲ್ಲಿ ಸುದ್ದಿ ಎಲ್ಲ ಮಾತಾಡಿಕೊಂಡು ಆರಾಮ್ಸೆ ನಾವು ನಡ್ಕೊಂಡು ಹೋಗ್ತೇವೆ. ಆ ಥರ ನಡ್ಕೊಂಡು ಹೋದರೆ ಎಲ್ಲ ಹೇಳಿದರೆ ಅಲ್ಲಿ ಕ್ಯಾಲೋರಿ ಖರ್ಚಾಗೋದಿಲ್ಲ, ಬರ್ನ್ ಆಗೋದಿಲ್ಲ ನಮ್ಮದು. ಅದು ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ ಆ ರೀತಿ ವಾಕಿಂಗ್ ಎಲ್ಲ ಮಾಡಿದರೆ. ಸೊ ವಾಕಿಂಗ್ ಮಾಡುವಾಗ ನಾವು ಒಬ್ಬಳೇ ಹೋಗಬೇಕು, ಮತ್ತು ಬ್ರಿಸ್ಕ್ ವಾಕ್ ಮಾಡಬೇಕು, ತುಂಬ ಓಡಾಡಬೇಕು, ತುಂಬ ಸುಸ್ತಾಗಬೇಕು, ಟಯರ್ಡ್ ಆಗಬೇಕು, ಸ್ವೆಟ್ ಆಗಬೇಕು, ಆ ಥರ ವಾಕಿಂಗ್ ಮಾಡಬೇಕು. ಬ್ರಿಸ್ಕ್ ವಾಕ್ ಅಂತ ಹೇಳ್ತೇವಲ್ಲ, ಫಾಸ್ಟಾಗಿ ವಾಕಿಂಗ್ ಮಾಡಿದರೆ 20 ಮಿನಿಟ್ಸ್ ವಾಕಿಂಗ್ ಮಾಡಿದರೂ ಕೂಡ ಸಾಕು. ಆದರೆ ಅದು ಫಾಸ್ಟಾಗಿ ವಾಕಿಂಗ್ ಮಾಡಬೇಕು. ಹಾಗೆ ನಾನು ವಾಕಿಂಗ್ ಸಾಯಂಕಾಲ ಹೊತ್ತು ಮಾಡ್ತೇನೆ, 20 ಮಿನಿಟ್ಸ್ ವಾಕಿಂಗ್ ಮಾಡ್ತೇನೆ. ಸ್ವಲ್ಪ ಆರಾಮ್ಸೆ ವಾಕಿಂಗ್, ಫಾಸ್ಟ್ ವಾಕಿಂಗ್ ಅಂತ ಹೇಳಿ ಮಾಡೋದಿಲ್ಲ, ಆರಾಮ್ಸೆ ವಾಕಿಂಗ್ ಮಾಡ್ತೇನೆ. ಅದ್ರ ಜೊತೆಗೆ ನನ್ನ ನಾಯಿಯನ್ನು ಓಡಿಸೋದು, ಆ ಥರ ತುಂಬ ಅದನ್ನು ಓಡಿಸುವಂಥದ್ದು ಆಟಗಳು, ಆ ಥರ ಸಾಯಂಕಾಲ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ನಾನು ಮಾರ್ನಿಂಗ್ ಎಕ್ಸಸೈಸ್ ಮಾಡ್ತೇನೆ ಅಲ್ವಾ, ಹಾಗಾಗಿ. ಆಮೇಲೆ ಮನೆ ಕೆಲಸ, ಮನೆ ಒರೆಸುವುದು, ಕ್ಲೀನಿಂಗ್, ಆ ಥರ ಎಲ್ಲ ಅದೆಲ್ಲರೂ ನೀವು ಮಾಡ್ತೀರಿ, ಅಷ್ಟು ಕೆಲಸಗಳನ್ನು ಮಾಡ್ತೇನೆ.
ಯಾಕೆ ಅದಕ್ಕಿಂತ ಜಾಸ್ತಿ ವರ್ಕೌಟ್ ಎಲ್ಲ ಮಾಡೋದಿಲ್ಲ, ಅದಕ್ಕಿಂತ ಜಾಸ್ತಿ ಯಾಕೆ ವಾಕಿಂಗ್ ಎಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ, ನಾವು ನಮ್ಮ ಏಜ್ ನೋಡ್ಕೊಳ್ಬೇಕು, ನಮ್ಮ ಒಂದು ಸಾಮರ್ಥ್ಯ ನೋಡ್ಕೊಳ್ಬೇಕು, ನಮಗೆ ಆಗ್ತದ ಅಂತ ಹೇಳೋದು ನೋಡ್ಬೇಕು. ಈಗ ಏಕದಮ್ಮ ನನಗೂ ಮಾಡ್ಬೋದು 1 ಗಂಟೆ ವರ್ಕೌಟ್ ಮಾರ್ನಿಂಗ್ ಮಾಡ್ಬೋದು, ಸಾಯಂಕಾಲ ಕೂಡ ಕಷ್ಟಪಟ್ರೆ 1 ಗಂಟೆ ವಾಕಿಂಗ್ ಮಾಡ್ಬೋದು. ಆದ್ರೆ ಅದೆಲ್ಲ ಮಾಡ್ಕೊಂಡು ಆಮೇಲೆ ನನ್ನ ಕೆಲಸಗಳನ್ನ ಮಾಡ್ಲಿಕ್ಕೆ ನನಗೆ ಆಗ್ತದ ಅದು ನೋಡ್ಕೊಳ್ಬೇಕು. ನನಗೆ ತುಂಬಾ ಟಯರ್ಡ್ ಆಗ್ತದೆ, ತುಂಬಾ ಸ್ವೆಟ್ ಆಗಿ ತಲೆನೋವು ಬರ್ತದೆ, ಸುಸ್ತಾಗ್ತದೆ. ನನಗೆ ಮತ್ತೆ ನನ್ನ ಕೆಲಸಗಳು ಉಂಟಲ್ಲ, ವಿಡಿಯೋ ಎಡಿಟಿಂಗ್ ಮಾಡಬೇಕು, ಅಡಿಗೆ ಮಾಡಬೇಕು, ಊಟ ಮಾಡಬೇಕು, ತಿನ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಅದೆಲ್ಲ ಕೆಲಸವನ್ನು ನಾವು ಮಾಡ್ಲಿಕ್ಕೆ ನಮಗೆ ತಾಕತ್ತಿರ್ಬೇಕು. ಇಷ್ಟು 2 ಗಂಟೆ ನಾವು ವರ್ಕೌಟ್ ಮಾಡಿತು ಅಂತ ಹೇಳಿದ್ರೆ ತುಂಬಾ ಸುಸ್ತಾಗ್ತದೆ. ಅದು ಸ್ಟಾರ್ಟಿಂಗ್ ಅಲ್ಲಿ ಇರುವವರಿಗೆ ಇನ್ನು ಕೂಡ ವರ್ಕೌಟ್ ಮಾಡುವಾಗ ಬಾಡಿ ಪೇನ್ ಆಗ್ತದೆ. ಈಗ ಮೊನ್ನೆ ನಾನು ಲಾಸ್ಟ್ 1 ವಾರ ಪೀರಿಯಡ್ಸ್ ಅಂತ ಹೇಳಿ ಸ್ಟಾಪ್ ಮಾಡಿದ್ರು ಕೂಡ ಆಮೇಲೆ ವಾಪಸ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ವಾಪಸ್ ಬಾಡಿ ಪೇನ್ ಸ್ಟಾರ್ಟ್ ಆಗ್ತದೆ. ವರ್ಕೌಟ್ ಮಾಡಬೇಕಾದ್ರೆ 1-2 ದಿವಸ ವರ್ಕೌಟ್ ಮಾಡಿ ಆಗುವ 3ನೇ ದಿವಸ ಬಾಡಿ ಫುಲ್ ಪೇನ್ ಇರ್ತದೆ. ಅದ ನೆಕ್ಸ್ಟ್ ಡೇನ ಕಂಟಿನ್ಯೂ ಮಾಡ್ತೇನೆ, ಸ್ಟಾಪ್ ಮಾಡೋದಿಲ್ಲ. ಈಗ ಮೊನ್ನೆ ಸ್ಯಾಟರ್ಡೆ ಮಾಡಿದೆ, ಸಂಡೇ ಮಾಡಿದೆ ವರ್ಕೌಟ್, ಲೈವ್ ಕೂಡ ಮಾಡಿದ್ದೇನೆ. ನಾವು ಯಾವ ರೀತಿ ವರ್ಕೌಟ್ ಮಾಡ್ತೇನೆ ಅಂತ ಹೇಳಿ ನೋಡ್ಬೋದು ನೀವು. ಪ್ರತಿ ದಿವಸ ಬೆಳಿಗ್ಗೆ 7:30ಗೆ ಲೈವ್ ಮಾಡ್ತೇನೆ. ಇದು ಒಂದೊಂದು ದಿವಸ ಲೈವ್ ಮಾಡೋ ದಿವಸ ನಾನು ವರ್ಕೌಟ್ ಮಾಡೋದಿಲ್ಲ ಅಂತಲೇ ಲೆಕ್ಕ. ಆಲ್ಮೋಸ್ಟ್ ಕೆಲವು ದಿವಸ ಲೈವ್ ಮಾಡೋದಿಲ್ಲ, ಆದ್ರೆ ವರ್ಕೌಟ್ ಮಾಡಿರ್ತೇನೆ. ಹೇಗೆ ಅಂತಿಲ್ಲ, ನಾನು ಲಾಸ್ಟ್ 1 ಮಂತ್ ಇಂದ ವೀಕ್ಲಿ 7 ಡೇಸ್ ಕೂಡ ವರ್ಕೌಟ್ ಮಾಡಲಿಲ್ಲ. ಒಂದು ವೀಕ್ಲಿ 3 ಡೇಸ್ 4 ಡೇಸ್ ಮಾಡಿದ್ದೇನೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಮತ್ತೆ ಕೆಲಸಗಳು ಬ್ಯುಸಿ, ಹಾಗಾಗಿ ಡೈಲಿ ವರ್ಕೌಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಲಾಸ್ಟ್ ಹಾಗೆ ಮಾಡೋದ್ರಿಂದ ಬಾಡಿ ಪೈನ್ ಎಲ್ಲ ಇರ್ತದೆ. ಬಾಡಿ ಪೈನ್ ಆದ ಕೂಡಲೇ ಏನ್ ಮಾಡ್ತಾರೆ, ಎಲ್ಲರೂ ನಿಲ್ಲಿಸಿ ಬಿಡ್ತಾರ, ಬಾಡಿ ಪೈನ್ ಉಂಟು, ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆ ರೀತಿ ನೀವು ಸ್ಟಾಪ್ ಮಾಡಿದ್ರೆ ಮತ್ತೆ ನಿಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನಾಗುತ್ತೆ, ಪುನಃ ನೀವು ವರ್ಕೌಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಕಷ್ಟ ಆಗ್ತದೆ, ನಿಮಗೆ ಅದೇ ರಿಪೀಟ್ ಆಗ್ತದೆ. ಸೊ ಇಷ್ಟು ಎಕ್ಸಸೈಸ್ ಎಲ್ಲ ಮಾಡ್ಬೇಕಾದ್ರೆ, ವರ್ಕೌಟ್ ಮಾಡ್ಬೇಕಾದ್ರೆ ಮೇನ್ ಆಗಿ ನೀವು ಬಾಡಿ ಪೈನ್ ರೀಸನ್ ಇಟ್ಕೊಂಡು ಸ್ಟಾಪ್ ಮಾಡುವ ಹಾಗಿಲ್ಲ. ವರ್ಕೌಟ್ ಅನ್ನ, ಬಾಡಿ ಪೈನ್ ಎಲ್ರಿಗೂ ಆಗ್ತದೆ, ಅದನ್ನ ಸಹಿಸಿಕೊಳ್ಳೇಬೇಕಾಗ್ತದೆ. ನೀವು ಕಂಟಿನ್ಯೂಸ್ ಆಗಿ 4 ದಿವಸ 1 ವಾರ ಮಾಡಿ ಆಗುವಾಗ ನಿಮ್ಮ ಬಾಡಿ ಅದಕ್ಕೆ ಫಿಟ್ ಆಗ್ತದೆ. ಹಾಗೆ ನೀವು ವರ್ಕೌಟ್ ಮಾಡೋ ಕೂಡ ತುಂಬಾ ಇದು ಮಾಡ್ಬೇಕು ಅಂತ ಇಲ್ಲ, ನಿಮಗೆ ಎಷ್ಟಾಗ್ತದೆ ಅಷ್ಟು ವರ್ಕೌಟ್ ಅನ್ನ ಮಾಡಿದ್ರೆ ಸಾಕು. ಸುಸ್ತಾಗುವಾಗ ಸ್ಟಾಪ್ ಮಾಡಿ. ತುಂಬಾ ಕಷ್ಟಪಟ್ಟು ಅಂದ್ರೆ ಇನ್ನು ಆಗುದೇ ಇಲ್ಲ ಅಂತ ಹೇಳಿ ದಮ್ಮು ಕಟ್ಟಿ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಇಲ್ಲ, ನಿಮ್ಗೆ ಇಷ್ಟ ಆಗ್ತದೆ ಅಷ್ಟು ಮಾಡ್ಕೊಂಡು ಹೋಗಿ. ಡೈಲಿ ಮಾಡ್ತಾ ಮಾಡ್ತಾ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಆಗ 1 ತಿಂಗಳು 2 ತಿಂಗಳು ಆಗುವಾಗ ನೀವು ಬಾಡಿ ಫಿಟ್ ಆಗ್ತದೆ. ಬರೇ ವೆಯ್ಟ್ ಲಾಸ್ ಆಗೋದು, ನಮ್ಮ ಹೆಲ್ತ್ ಇಶ್ಯೂಸ್ ಕರೆಕ್ಟ್ ಆಗುವ ಅಷ್ಟೇ ಮಾಡುತ್ತಲ್ಲ, ಬಾಡಿ ಶೇಪ್ ಕೂಡ ಚೆನ್ನಾಗಾಗ್ತದೆ, ಫಿಟ್ ಆಗಿರ್ತೇವೆ. ಈಗ ಒಂದು ಕಡೆ ನಮಗೆ ಅದರ ರಿಸಲ್ಟ್ ಹೇಗೆ ಬರ್ತದೆ ಅಂದ್ರೆ, ನಾವು ಇನ್ನೊಂದು ಕಡೆ ಹೋದಾಗ, ಈಗ ನಡ್ಕೊಂಡು ಹೋಗುವ ಸಂದರ್ಭ ಬಂದ್ರೆ, ಅಥವಾ ಬೇರೆಲ್ಲಿ ಆದ್ರೂ ಹೊರಗಡೆ ಹೋದಾಗ, ಅಥವಾ ಬೆಟ್ಟ ಹತ್ಲಿಕ್ಕೆ ಟ್ರಕ್ಕಿಂಗ್ ಆ ತರ ಎಲ್ಲ ಟ್ರಿಪ್ ಎಲ್ಲ ಹೋದಾಗ ನಡೆಯುವಂತಹ ಸಂದರ್ಭ ಬಂತು ಅಂತ ಹೇಳುವಾಗ ಆಗ ನಮಗೆ ಅದರ ರಿಸಲ್ಟ್ ಸಿಗ್ತದೆ. ಏನು ಅಂತ ಹೇಳಿದ್ರೆ, ನಮಗೆ ನಡೆಯುವಾಗ ಸುಸ್ತಾಗೋದಿಲ್ಲ, ಇಮ್ಯುನಿಟಿ ಇರ್ತದೆ. ಇಲ್ಲದಿದ್ರೆ ನಾವು ಏನು ವರ್ಕೌಟ್ ಮಾಡದೇ ಇರುವಾಗ ಎಲ್ಗಾದ್ರೂ ಹೋದ್ರೆ, ಅಲ್ಲಿ ನಡೆಯೋ ಸಂದರ್ಭ ಬಂತು ಅಂದ್ರೆ ದಮ್ಮು ಕಟ್ಟುದು, ಸುಸ್ತಾಗೋದು, ಯಾಕೆ ಟ್ರಿಪ್ ಬಂದೆವಪ್ಪ ಅಂತ ಹೇಳೋ ಫೀಲಿಂಗ್ ಬರ್ತದೆ, ಯಾಕಂದ್ರೆ ಅಷ್ಟು ಸುಸ್ತಾಗ್ತದೆ. ಈ ತರ ನಾವು ಯೋಗ, ಎಕ್ಸರ್ಸೈಸ್, ವಾಕಿಂಗ್ ಆ ತರ ಮಾಡ್ತಾ ಇದ್ರೆ ಎಲ್ಲಿ ಆದ್ರೂ ಹೋದಾಗ ಕೂಡ ನಮಗೆ ತುಂಬಾನೇ ಎನರ್ಜಿ ಇರ್ತದೆ, ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗಿರ್ತದೆ. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ರು, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಂದ್ರೆ ಇದು ಈ ಡಯಟ್ ಅನ್ನ ಫಾಲೋ ಮಾಡಬಹುದಾ ಅಂತ ಹೇಳಿ. ಖಂಡಿತವಾಗಿ ಈ ಡಯಟ್ ಅನ್ನ ಫಾಲೋ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಹೋಗ್ಮೇಲೆ ಕೆಳಗೋಗಿಲ್ಲ ಅದೇ. ಈಗ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಅಂತ ಹೇಳಿದ್ರೆ, ಅವರು ಒಂದು 6 ಮಂತ್ ಒಳಗಡೆ ಬೇಬಿ ಇದೆ ಅಂತ ಹೇಳಿದ್ರೆ ಅವರು ತುಂಬಾ ಸ್ಟ್ರಿಕ್ಟ್ ಆದ ಡಯಟ್ ಅನ್ನ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರಿಗೆ ಮಗುವಿಗೆ ಹಾಲು ಕೊಡ್ಲೇಬೇಕು. ಮಗು ಹುಟ್ಟಿ 6 ತಿಂಗಳವರೆಗೆ ಮಗುವಿಗೆ ಆಲ್ಟರ್ನೇಟ್ ಏನು ಫುಡ್ ಕೊಡೋದಿಲ್ಲ. ಹಾಗೆ ತಾಯಿಯದೇ ಹಾಲು ಜಾಸ್ತಿ ಆಗಿ ಕೊಡ್ಬೇಕಾಗತ್ತೆ. 6 ತಿಂಗಳು ಅದಕ್ಕೆ ಆಲ್ಟರ್ನೇಟ್ ಫುಡ್ ಏನು ಕೊಡೋದಿಲ್ಲಲ್ಲ. ಹಾಗಾಗಿ ಮೊಟ್ಟೆ ತುಂಬಾನೇ ಒಳ್ಳೇದು. ಪ್ರೋಟೀನ್ ರಿಚ್ ಫುಡ್ ಇದೆ ಅಲ್ವಾ, ಅದು ತಾಯಿಯಾದವಳಿಗೆ ತುಂಬಾನೇ ಒಳ್ಳೇದು. ಇದರಿಂದ
ತಿನ್ನೋದ್ರಿಂದ ಮಗುವಿಗೆ ಕೂಡ ಪ್ರೋಟೀನ್ ಸಿಗಬೇಕು ಅಂತ ಹೇಳಿದರೆ ತಾಯಿಯಾದವಳು ಪ್ರೋಟೀನ್ ಫುಡ್ಡನ್ನು ತಿನ್ನಬೇಕಾಗುತ್ತೆ. ಎಗ್ ತಿನ್ಬೋದು, ಪನೀರ್ ಆ ಥರ ಎಲ್ಲ ತಿನ್ಬೋದು. ತಿನ್ನೋದ್ರಿಂದ ನಿಮಗೆ ತಾಯಿ ಹಾಲು ಕೂಡ ಜಾಸ್ತಿ ಆಗ್ತದೆ. ಆಮೇಲೆ 6 ಮಂತ್ ನಂತರ ನಾವು ಮಗುವಿಗೆ ಬೇರೆ ರೀತಿಯ ಆಹಾರ ಎಲ್ಲ ಕೊಡ್ತೇವೆ. ಈಗ ನಾನು ಏನು ಡಯಟ್ ಮಾಡ್ತೇನೆ ಅಂಥ ಡಯಟನ್ನು ಅದೇ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಕಂಟಿನ್ಯೂ ಮಾಡ್ಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ಹೈ ಪ್ರೋಟೀನ್ ರೆಸಿಪಿಗಳಿದೆ, ತುಂಬ ಚೆನ್ನಾಗಿದೆ ರೆಸಿಪಿಗಳೆಲ್ಲ ಕೂಡ. ನೀವು ಅದನ್ನು ಫಾಲೋ ಮಾಡ್ಬೋದು, ಡಯಟ್ ಮಾಡ್ಬೋದು. ವರ್ಕೌಟು ಎಕ್ಸಸೈಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ಫೀಡಿಂಗ್ ಮಾಡ್ತಾ ಇರುವಂಥ ಮದರ್ಸ್ ತುಂಬ ಎಕ್ಸಸೈಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ತುಂಬ ಹೆವಿ ವರ್ಕೌಟು ಎಕ್ಸಸೈಸ್ ಎಲ್ಲ ಮಾಡಿದರೆ ಹಾಲು ಕಡಿಮೆ ಆಗುವಂತಹ ಚಾನ್ಸಸ್ ಇರ್ತದೆ. ಹಾಗೆ ನೀವು ಜಸ್ಟ್ ವಾಕಿಂಗ್ ಎಲ್ಲ ಮಾಡಿದರೆ ಸಾಕು. ಫೀಡಿಂಗ್ ಮಾಡ್ತಾ ಇರುವಂಥವ್ರು ಜಸ್ಟ್ ಸ್ವಲ್ಪ ವಾಕಿಂಗ್ ಮೂಮೆಂಟ್, ಜಸ್ಟ್ ಮನೆ ಕೆಲಸಗಳು, ಮಗುವನ್ನು ನೋಡ್ಕೊಳ್ಳೋ ಕೆಲಸ ಅಂಥದ್ದೇ ಇರ್ತದಲ್ಲ, ಅದೇ ಸಾಕು. ಹಿಂಗೆ ಎಕ್ಸಸೈಸ್ ಅಂತೇಳಿ ಜಸ್ಟ್ ಕೈ ಅಲ್ಗಾಡಿಸೋದು, ಸ್ವಲ್ಪ ತುಂಬ ಸುಸ್ತಾಗುವಷ್ಟೆಲ್ಲ ಎಕ್ಸಸೈಸ್ ಮಾಡಬೇಕು ಅಂತೆಲ್ಲ, ಸ್ವೆಟ್ ಆಗುವಷ್ಟೆಲ್ಲ ಮಾಡೋದು ಬೇಡ. ಮಗುವಿಗೆ ಅಟ್ಲೀಸ್ಟ್ 1 ವರ್ಷ ಆಗುವವರೆಗೆ ಸಿಂಪಲ್ ಎಕ್ಸಸೈಸು ಸಾಕು. ಮಗುವಿಗೆ 1 ವರ್ಷ ಕಳೀತಾ ಆಮೇಲೆ ನೀವು ಯಾವ ರೀತಿ ಡಯಟ್ ಬೇಕಾದರೂ ಮಾಡ್ಬೋದು, ಎಷ್ಟು ಎಕ್ಸಸೈಸು ಕೂಡ ಮಾಡ್ಬೋದು. ಮತ್ತು ನಿಮ್ಮ ಹೆಲ್ತ್ ಕಂಡೀಷನ್ ಹೇಗೆ ಉಂಟು ಅನ್ನೋದ್ರ ಮೇಲೆ ಡಿಪೆಂಡ್. ಮಗುವಾಗಿ 1 ವರ್ಷ ಆಗಬೇಕಾದ್ರೆ ತಾಯಿಯಾದವಳು ಫಿಟ್ ಆಗ್ತಾಳೆ, ಅಂದರೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡ್ಬೋದು, ಎಕ್ಸಸೈಸ್ ಮಾಡೋದು ಎಲ್ಲ ಕೂಡ ಕರೆಕ್ಟಾಗಿ ಹೆಲ್ದಿಯಾಗಿ ಸೆಟ್ ಆಗ್ತದೆ ಬಾಡಿ. ಆಗ ನಾವು ಎಕ್ಸಸೈಸನ್ನು ಸ್ಟಾರ್ಟ್ ಮಾಡ್ಬೋದು. ಮಗುವಾಗಿ 1 ವರ್ಷ ತುಂಬ ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಆಗಿ ಬೇಡ ಅಂತ ಹೇಳಿ. ಅದು ಹೆಲ್ತ್ 6 ತಿಂಗಳಂತೂ ತುಂಬ ಜಾಗ್ರತೆ ಇರಬೇಕು. ಸಿಸೇರಿಯನ್ ಆದವರಂತೂ ತುಂಬ ಭಾರ ಎತ್ತುದು ಅಂಥದ್ದೆಲ್ಲ ಮಾಡಬಾರ್ದು. ನಾರ್ಮಲ್ ಆದವರು ಮಾಮೂಲಿಯಾಗಿ ಕೆಲಸಗಳನ್ನು ಮಾಡ್ಬೋದು. ಆದರೆ ಕೂಡ ಒಂದು ಮಗುವನ್ನು ಹೆತ್ತದು ಅಂದರೆ ಒಂದು ಹೆಣ್ಣಿಗೆ ಪುನರ್ಜನ್ಮ ಅಂತ ಹೇಳ್ಬೋದು. ತುಂಬ ಸುಸ್ತು, ವೀಕ್ನೆಸ್, ಕ್ಯಾಲ್ಸಿಯಂ ಡೌನ್ ಆಗುವಂಥದ್ದು, ಹಾಗೆ ಮೂಡ್ ಸ್ವಿಂಗ್ ಆಗುವಂಥದ್ದು ಅಂಥದ್ದೆಲ್ಲ ತುಂಬ ಆಗ್ತದೆ. ಇಂಥದ್ದಕ್ಕೆಲ್ಲ ನಾವು ಯೋಗ, ಪ್ರಾಣಾಯಾಮ ಅಂಥದ್ದನ್ನೆಲ್ಲ ನೀವು ನಿಮ್ಮ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು ಟೈಮ್ ಸಿಕ್ಕಿದ್ರೆ. ಮಗು ಬಿಟ್ಟರೆ, ಮಕ್ಕಳು ಇರುವಾಗ ಯಾವುದಕ್ಕೆ ಕೂಡ ಟೈಮ್ ಇರೋದಿಲ್ಲ ಒಂದೊಂದ್ಸತಿ. ಹಾಗಾಗಿ ಇನ್ನೊಂದು, ಈ ಎಕ್ಸಸೈಸ್ ಅಥವಾ ಈ ನನ್ನ ಡಯಟ್ ಪ್ಲಾನ್ ಅನ್ನ ಮಾಡಿದ್ರೆ 1 ವಾರಕ್ಕೆ ಎಷ್ಟು ವೆಯ್ಟ್ ಕಡಿಮೆ ಆಗ್ಬೋದು ಅಂತ ಹೇಳಿ ಒಬ್ರು ಕೇಳಿದ್ರು. 1 ವಾರಕ್ಕೆ ಎಷ್ಟು ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರ ಶರೀರದ ಮೇಲೆ ಡಿಪೆಂಡ್. ಏನಿಲ್ಲ ಅಂತ ಹೇಳಿದ್ರು, ಈ ರೀತಿ ಡಯಟ್ ಮಾಡಿದ್ರೆ ನೀವು ತಿಂಗಳಿಗೆ 5 kg ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಅದಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ನೀವು ನಿಮ್ಮ ಒಂದು ಫುಡ್ ತಗೊಂಡದ್ರಲ್ಲಿ ಇರ್ಬೋದು, ಎಕ್ಸಸೈಸ್ ಮಾಡಿದ್ರಲ್ಲಿ ಇರ್ಬೋದು, ಏನಾದರೂ ಹೆಚ್ಚು ಕಡಿಮೆ ಇರ್ಬೋದು. ಅದಲ್ಲದೆ ವೆಯ್ಟ್ ಲಾಸ್ ಮಾಡುವಾಗ ನೀರು ಸರಿಯಾಗಿ ಕುಡಿಬೇಕು, ಟೆನ್ಷನ್ ಫ್ರೀ ಆಗಿ ಇರಬೇಕು, ಹಾಗೆ ಒಳ್ಳೆಯ ನಿದ್ರೆಯನ್ನ ಮಾಡ್ಕೊಳ್ಬೇಕು. ಟೈಮ್ ಟೇಬಲ್ ಪ್ರಕಾರ ಸ್ವಲ್ಪ ಅದನ್ನೆಲ್ಲವನ್ನ ಕೂಡ ಫಾಲೋ ಮಾಡಬೇಕು. ಇಷ್ಟು ಮಾಡಿದ್ರೆ ಖಂಡಿತ 5 ರಿಂದ 6 kg ನೀವು ವೆಯ್ಟ್ ಲಾಸ್ ಆಗ್ತೀರಿ 1 ಮಂತಲ್ಲಿ. ಏನೂ ತೊಂದರೆ ಇಲ್ಲ. ಇಷ್ಟು ವರ್ಕೌಟ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ. ಅದಿಲ್ಲ ಅಂದ್ರೆ ಅಟ್ಲೀಸ್ಟ್ 3 ರಿಂದ 4 kg 100% ಕಡಿಮೆ ಆಗುತ್ತೆ. ನೋಡುವ ಹೇಗೆ ಆಗ್ತದೆ, ರಿಸಲ್ಟ್ ಬರ್ತದೆ ಅಂತ ಹೇಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇನೆ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.